ನೋಡೋರಾ ಎಷ್ಟು ಸಲ ವಿಡಿಯೋ ಹಿಂಗೆ ಮಾಡಿರ್ತೀನಿ ನಾನು ಕೂತ್ಕೊಂಡು ಒಂದೊಂದು ಲೆಕ್ಕ ಸಾಲ್ವ್ ಮಾಡ್ಬೇಕಾದ್ರೆ ಇದೇ ರೀತಿ 3-4 ಸಲ ಟೇಕ್ ತಗೊಂಡು ಯಾವ್ದು ಚೆನ್ನಾಗಿದೆ ಅದನ್ನೇ ಯೂಟ್ಯೂಬ್ ಅಪ್ಲೋಡ್ ಮಾಡಿರ್ತೀನಿ. ಹಿಂಗೇನಾದ್ರು ಡೈರೆಕ್ಟ್ ಆಗಿ ಏನೋ ಅಪ್ಲೋಡ್ ಮಾಡಿದ್ರೆ ನೋಡ್ತಾರೆ 2 ನಿಮಿಷ ಏನ್ ಸರ್ ಹಿಂಗ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ಸ್ಕಿಪ್ ಮಾಡಕ್ ಬಿಡ್ತಾರೆ. ಶೂಟಿಂಗ್ ಮಾಡ್ದಂಗೆ ಆಗುತ್ತೆ ಇದು. ರಿಹರ್ಸಲ್ ಮಾಡಿ ಇದ್ ಮಾಡ್ದಂಗೆ. ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಕಟ್ನಾವಾಡಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದೀನಿ. ಏನಕ್ಕೆ ಅಂದ್ರೆ ಈ ಶಾಲೆಯಲ್ಲಿ ಇರೋದೇ ಒಂದು 24 ಮಕ್ಕಳು. ಅದರಲ್ಲಿ 5ನೇ ಕ್ಲಾಸಲ್ಲಿ ಓದ್ತಾ ಇರೋದು 4 ಮಕ್ಕಳು. 4 ಮಕ್ಕಳಲ್ಲಿ ಒಂದು ಮಗು ನವೋದಯ ಕ್ವಾಲಿಫೈ ಆಗಿದ್ದಾರೆ. ಯಾವ ರೀತಿ ಅಂದ್ರೆ ಯಾವುದೇ ಕೋಚಿಂಗ್ ಕ್ಲಾಸ್ ಹೋಗಿಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ಲಿ ಬರೋ ನವೋದಯ ಟ್ರೈನಿಂಗ್ ತಗೊಂಡು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಮನೇಲೆ ಕೂತ್ಕೊಂಡು ಓದ್ಕೊಂಡು ಕಷ್ಟಪಟ್ಟು ಓದಿ ನವೋದಯ ಕ್ವಾಲಿಫೈ ಆಗಿದ್ದಾರೆ. ಅದಕ್ಕೆ ಏನದು ಒಂದು ಸಣ್ಣ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ನಾವು ಇಲ್ಲಿ ತನಕ ಬಂದಿದ್ದೀವಿ. ಮತ್ತೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಈಕ್ವಲ್ ಸ್ಟೇಟಸ್ ಅಂಡ್ ಈಕ್ವಲ್ ಆಪರ್ಚುನಿಟಿ, ಸಂವಿಧಾನದ ಪೀಠಿಕೆಲ್ಲೇ ಹೇಳಿದ್ದಾರೆ ಈಕ್ವಲ್ ಸ್ಟೇಟಸ್ ಅಂಡ್ ಈಕ್ವಲ್ ಆಪರ್ಚುನಿಟಿ, ಮತ್ತೆ ಕನ್ನಡದಲ್ಲಿ ಸಮಾನತೆ ಮತ್ತು ಸಮಾನ ಅವಕಾಶ ಕೊಟ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋಕ್ಕೆ ಇದೊಂದು ರಿಯಲ್ ಲೈಫ್ ಎಕ್ಸಾಂಪಲ್. ಎಲ್ಲಾ ಮಕ್ಕಳು ಅಷ್ಟೇ, ಎಲ್ಲಾ ಮಕ್ಕಳು ಬುದ್ಧಿವಂತರಾಗಿರ್ತಾರೆ, ಅವ್ರಿಗೆ ಅವಕಾಶ ಸಿಕ್ಕಿರಲ್ಲ, ಮತ್ತೆ ಏನದು ಮೆಟೀರಿಯಲ್ ಸಿಕ್ಕಿರಲ್ಲ, ಓದಕ್ಕೆ ಟ್ರೈನ್ ಅಪ್ ಮಾಡಕ್ಕೆ ಮೆಟೀರಿಯಲ್ ಸಿಕ್ಕಿರಲ್ಲ. ಅದೇ ರೀತಿ ಎಲ್ಲಾ ಮಕ್ಳಿಗೂ ಸಿಕ್ಕಿದ್ರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಇದೇ ರೀತಿ ಎಲ್ಲಾ ಮಕ್ಕಳು ಪರ್ಫಾರ್ಮ್ ಆಗ್ತಾರೆ ಅನ್ನೋಕೆ ಇದೊಂದು ರಿಯಲ್ ಲೈಫ್ ಎಕ್ಸಾಂಪಲ್. ಅದಕ್ಕೆ ಒಂದು ಸಣ್ಣ ಗಿಫ್ಟ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಯಾರು ದೀಕ್ಷಾಗೆ ಮತ್ತೆ ಇವರು ಅವ್ರ ತಂದೆ ಮತ್ತೆ ಇವರೆಲ್ಲ ಶಿಕ್ಷಕರು. ಮೇನ್ ಫೌಂಡೇಶನ್ ಅಂದ್ರೆ ನವೋದಯ ಪಾಸ್ ಆಗಿ ಡೈರೆಕ್ಟ್ ಏನ್ ಪಾಸ್ ಆಗಲ್ಲ, ಅದಕ್ಕೆಲ್ಲ ಆಲ್ರೆಡಿ ಈ ಶಾಲೆಯ ಶಿಕ್ಷಕರು ಫೌಂಡೇಶನ್ ಹಾಕೊಟ್ಟಿದ್ದಾರೆ. ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್ ಎಲ್ಲ ನೀಟಾಗಿ ಫೌಂಡೇಶನ್ ಹಾಕೊಟ್ಟಿದ್ದಾರೆ. ಮತ್ತೆ ಈ ಮಗು ಸ್ವಂತ ಪರ್ಫಾರ್ಮ್ ಇಂದ ಮತ್ತೆ ಅವರ ತಂದೆ ಸಹಾಯದಿಂದ ನವೋದಯ ಕೋಚಿಂಗ್ ತೆಗೆದು ನವೋದಯ ಟ್ರೈನ್ ಅಪ್ ಮಾಡಿ ಕ್ವಾಲಿಫೈ ಆಗಿದ್ದಾರೆ. ಮತ್ತೆ ಇವ್ರ ಜೊತೆ ಮಾತಾಡ್ಬೇಕಾದ್ರೆ ಇನ್ನೊಂದು ಹೇಳಿದ್ರು, ಏನಕ್ಕೆ ಇವ್ರಿಗೆ ಈ ಮಗು ಕಿಚ್ಚು ಬತ್ತು ನವೋದಯ ಪಾಸ್ ಆಗ್ಬೇಕು ಅಂದ್ರೆ, ಇವರು ದೊಡ್ಡ ಮಗಳು ನವೋದಯ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ದೊಡ್ಡ ಮಗಳು 8ನೇ ಕ್ಲಾಸ್ ಅಲ್ಲ ಸರ್, ಈ 9th ಕ್ಲಾಸ್ ಅಲ್ಲಿ ಈಗ ಓದ್ತಾ ಇದ್ದಾರೆ. ಹೋಗ್ತಾ ಇರ್ತಾರೆ ಭೇಟಿ ಮಾಡಕ್ಕೆ, ದೊಡ್ಡ ಮಗಳು ಭೇಟಿ ಮಾಡಕ್ ಹೋಗ್ತಾ ಇರ್ತಾರೆ. ಅಲ್ಲಿ ಈ ಮಗು, ಅಲ್ಲಿ ವಾತಾವರಣ, ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್, ಅಲ್ಲಿ ಡಿಸಿಪ್ಲಿನ್ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟು ಒಳಗಡೆ ಹೋಗಿ ಕಿಚ್ಚು ಬತ್ತು. ನಾನು ಹೋದ್ರೆ ಮುಂದಿನ ಸಲ ನವೋದಯ ಸ್ಕೂಲ್ಗೆ ಹೋಗ್ಬೇಕು ಅಂತ ಒಂದು ಕಿಚ್ಚು ಇತ್ತು ಮಗುವಿನಲ್ಲಿ. ಅದಕ್ಕೋಸ್ಕರ ಮಗು ಕ್ವಾಲಿಫೈ ಆಗಿದೆ. ಅದಕ್ಕೆ ನನ್ನ ಕಡೆಯಿಂದ ಸಣ್ಣ ಒಂದು ಗಿಫ್ಟ್. ಎಲ್ಲ ನೀವು ನೋಡಿರ್ತೀರ, ಜಿಲ್ಲಾಧಿಕಾರಿಗಳಿಗೆ ಹೊಸದಾಗಿ ಏನಾರ SP ಬಂದು ಅವ್ರಿಗೆಲ್ಲ ಇದೇ ರೀತಿ ಬೊಕ್ಕೆ ಕೊಡ್ತಾ ಇರ್ತಾರೆ ಸಾಮಾನ್ಯವಾಗಿ. ನಮ್ಗೆ ಅವರೆಲ್ಲ ಸೆಲೆಬ್ರಿಟಿ, ಇವರು ನಮ್ಮ ಸೆಲೆಬ್ರಿಟೀಸ್. ಮುಂದಿನ SP ಮತ್ತೆ ಮುಂದಿನ IAS ಅಧಿಕಾರಿ ಇವ್ರು ಆಗ್ಬೇಕು ಅಂದ್ಬಿಟ್ಟು ಇವ್ರನ್ನ ಆ ರೀತಿ ಟ್ರೀಟ್ ಮಾಡ್ತಾ ಇದ್ವಿ. ಇವರೇ ನಮ್ಮ ಸೆಲೆಬ್ರಿಟೀಸ್, ಓಕೆನಾ. ಮತ್ತೆ ಈ ಮಗು ಮುಂದೆ UPSC ಎಕ್ಸಾಮ್ ಬರಿಬೇಕು ಅನ್ನೋದಕ್ಕೆ ಫಸ್ಟ್ ಸ್ಟೆಪ್ ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ. ಫಸ್ಟ್ ಸ್ಟೆಪ್ ದಾಟ್ಬಿಟ್ಟಿದ್ರೆ ಸೆಕೆಂಡ್ ಸ್ಟೆಪ್ ಸೈನಿಕ್ ಸ್ಕೂಲ್ ಎಕ್ಸಾಮ್ ಅಂತ ಬರುತ್ತೆ. ಮುಂದಿನ ವರ್ಷ 6ನೇ ಕ್ಲಾಸಲ್ಲಿ ಬರಿಬೋದಪ್ಪ ಅದು, ಆಯ್ತಾ. ಅದನ್ನ ಬರಿಬೋದು. ಈಗ ಟೈಮ್ ಇದೆ, ಅಲ್ಲಿ ಹೋದ್ರೆ ಟೈಮ್ ಸಿಗಲ್ಲ ನಿಮ್ಗೆ. 1.5 ಮಂತ್ ಟೈಮ್ ಇದೆ. ಮ್ಯಾಥ್ಸ್ ಮತ್ತೆ ಇಂಟೆಲಿಜೆನ್ಸ್ ಒಂದ್ ಸ್ವಲ್ಪ ಟಫ್ ಇದೆ, ಅದನ್ನ ಯೂಟ್ಯೂಬ್ ಅಲ್ಲಿ ಪಾಠ ಮಾಡಿದೀನಿ. ಅದನ್ನ ನೀಟಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಕೊಡಿ. ಇದು ಅದ್ರ ರಿಲೇಟೆಡ್ ಬುಕ್, ಇದು ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್, ಆಯ್ತಾ. ಬೇರೆ ಟೈಮ್ ಸಿಗಲ್ಲ. ಒಂದು ಸಲ ಸ್ಕೂಲ್ಗೆ ಹೋದ್ರೆ ನಿಮ್ಗೆ ವಿಡಿಯೋ ನೋಡೋಕೆ ಆಗ್ಲಿ, ಲ್ಯಾಪ್ಟಾಪ್ ನೋಡೋಕೆ ಟೈಮ್ ಸಿಗಲ್ಲ. ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಮಿಕ್ಕಿದ್ದು ಜನರಲ್ ನಾಲೆಜ್ ಮತ್ತೆ ಲ್ಯಾಂಗ್ವೇಜ್ ಅದು ಬುಕ್ ಓದ್ಕೊಂಡು ಇದು ಮಾಡ್ಕೊಂಡು ಆಗ್ಬೋದು, ಆಯ್ತಾ. ಮುಂದಿನ ವರ್ಷ ಬರುತ್ತೆ, ನೀಟಾಗಿ ಇದು ಮಾಡಿ. ಅದ್ರಲ್ಲೂ ಅಷ್ಟೇ 90% ಮೇಲ್ಗಡೆ ಇದು ಮಾಡ್ಬೇಕು, ಟಾರ್ಗೆಟ್ ಮಾಡ್ಬೇಕು. ಫಸ್ಟ್ ರ್ಯಾಂಕ್ ಬರೋಕ್ಕೆ ಟ್ರೈ ಮಾಡಪ್ಪ, ಆಯ್ತಾ. ಮತ್ತೆ ನಮ್ಮ ಟೀಚರ್ಸ್ ಒಂದೆರಡು ಮಾತು ಹೇಳ್ತಾರೆ. ಮತ್ತೆ ಇವರು STMC ಅಧ್ಯಕ್ಷರು, STMC ಇವ್ರ ವೈಫ್ STMC ಇದು ಮುಚ್ಚೋಗ್ತಾ ಇರೋ ಸ್ಕೂಲ್ನ ಯಾವ ರೀತಿ ತಮ್ಮ ಮಕ್ಕಳನ್ನ ಸೇರಿಸಿ ಇದಕ್ಕೊಂದು ಬಲ ತುಂಬಿಸಿದ್ರು, ಅದ್ರ ಬಗ್ಗೆ ಹೇಳಿ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಮ್ಮ ಶಾಲೆಯ STMC ಅಧ್ಯಕ್ಷರಾದಂತಹ ವೀಣಾ ಅವರ ಪತಿಯಾದಂತಹ ಮಹೇಶ್ ರವರು ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ಸುಮಾರು 4-5 ವರ್ಷಗಳಿಂದನೂ ನೋಟ್ ಪುಸ್ತಕ, ಬ್ಯಾಗು ಮತ್ತು ಲೇಖನ ಸಾಮಗ್ರಿಗಳನ್ನು ಒದಗಿಸ್ಕೊಡೋದಲ್ಲದೆ ನಮ್ಮ ಶಾಲೆಗೆ ಅವಶ್ಯಕತೆ ಇರುವಂತಹ ಹಲವಾರು ಭೌತಿಕ ಹಾಗೂ ಮಕ್ಕಳಿಗೆ ಬೇಕಾದಂತಹ ಆಟದ ಸಾಮಾನುಗಳನ್ನು ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಹಾಗೂ ಸ್ವತಃ ತಾವು ಆ ಒಂದು ವಸ್ತುಗಳನ್ನು ಖರೀದಿಸಿ ಶಾಲೆಯ ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಮಕ್ಕಳಲ್ಲಿ ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಯಾವ ರೀತಿಯಾದಂತಹ ಅನುಕೂಲಗಳು, ಸೌಲಭ್ಯಗಳಿದ್ದಾವೆ, ಯಾವ ರೀತಿಯಾದಂತಹ ಶಿಕ್ಷಣ ಆ ಒಂದು ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನು ಉಂಟು ಮಾಡಿ ಶಾಲೆಯ ದಾಖಲಾತಿಯನ್ನು ಹೆಚ್ಚಿಸೋದಕ್ಕೂ ಅವರು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಜೊತೆಗೆ
ಅವರ ಎರಡೂ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದಿ ಈಗ ಎರಡೂ ಮಕ್ಕಳು ಕೂಡ ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಾರೆ. ಆ ಇಬ್ಬರು ಮಕ್ಕಳಿಗೂ ನಮ್ಮ ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇದೇ ರೀತಿ ಅವರು ಮುಂದಿನ ದಿನಗಳಲ್ಲೂ ಉಳಿದಂತಹ ವಿದ್ಯಾರ್ಥಿಗಳಿಗೂ ಕೂಡ ಇದೇ ರೀತಿಯಾದಂತಹ ಸಹಕಾರವನ್ನು ನೀಡುವಂತಹ ಮನಸ್ಥಿತಿಯನ್ನು ಹೊಂದಿರಲಿ ಅಂತ ಕೇಳ್ಕೊತಾ ನಮ್ಮ ಶಾಲೆಯ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ನಮ್ಮ ಶಾಲೆಯ ಮಗು ಈ ನವೋದಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಆಯ್ಕೆಯಾಗಿರೋದಕ್ಕೆ ನಮ್ಮ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಅವಳ ಮುಂದಿನ ಭವಿಷ್ಯ ಉಜ್ವಲವಾಗಿ ಇರಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನೀವೇನು ಮಾತಾಡ್ತೀರಾ? ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ಜನರ ಮನಸ್ಥಿತಿ ಹೇಗಿದೆ ಅಂದರೆ, ಸರ್ಕಾರಿ ಶಾಲೆ ಅಂದರೆ ಕೀಳು ಅನ್ನೋ ಒಂದು ಬಹಳ ಕೆಟ್ಟ ಒಂದು ಅಭಿಪ್ರಾಯ ಇದೆ. ದಯಮಾಡಿ ಆ ಒಂದು ಮನಸ್ಥಿತಿನ ಬದಲಾಯಿಸ್ಕೊಳ್ಳಿ. ತುಂಬ ಜನ ಸರ್ಕಾರಿ ಶಾಲೆಗಳಲ್ಲಿ ಓದಿ ಬೆಳೆದಿದ್ದಾರೆ, ಉದ್ಧಾರ ಆಗಿದ್ದಾರೆ, ತುಂಬ ಎತ್ತರ ಸ್ಥಾನಗಳಿಗೆ ಬಂದಿದ್ದಾರೆ. ಇವತ್ತು ಈ ಖಾಸಗಿ ಶಾಲೆಯ ವ್ಯಾಮೋಹದಿಂದಾಗಿ ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿ ಬಂದಿದೆ. ದಯಮಾಡಿ ಆಗಬಾರ್ದು. ನಿಮ್ಮ ಮಕ್ಕಳುಗಳನ್ನ ಆದಷ್ಟು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ. ನಾವೆಲ್ಲರೂ ಸಪೋರ್ಟ್ ಮಾಡೋಣ. ಒಳ್ಳೊಳ್ಳೆ ಶಿಕ್ಷಕರಿದ್ದಾರೆ, ಒಳ್ಳೊಳ್ಳೆ ಸವಲತ್ತುಗಳಿದೆ. ಇವುಗಳ ಜೊತೆಗೆ ನಾವೆಲ್ಲ ಸಹಕಾರ ಕೊಟ್ಟರೆ ಖಂಡಿತವಾಗ್ಲೂ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೋದು, ಬೆಳೆಸ್ಬೋದು. ಹಾಗಾಗಿ ನೋಡಿ, ನನ್ನ ಇಬ್ಬರು ಮಕ್ಕಳು ಕೂಡ ಸರ್ಕಾರಿ ಶಾಲೆನಲ್ಲೇ ಓದಿದ್ರು. ಈಗ ಅವರು ಇಬ್ಬರು ಕೂಡ ನವೋದಯ ಶಾಲೆಗೇನೆ ಇದಾಗಿದ್ದಾರೆ. ಅದಕ್ಕೆ ಬಹುಮುಖ್ಯವಾಗಿ ಶಾಲೆಯ ಶಿಕ್ಷಕರು ಸಹಕಾರ ಇದೆ. ಅದು ಅತ್ಯಂತ ಮುಖ್ಯವಾದ ವಿಚಾರ ಅಂದರೆ ನಮ್ಮ ಮಂಡ್ಯಗೌಡ ಯೂಟ್ಯೂಬ್ ಚಾನಲ್ ಅವರು ಸಂತೋಷ್ ಸರ್ನ ನಾನು ಇದೇ ಮೊದಲನೇ ಬಾರಿಗೆ ಭೇಟಿ ಆಗ್ತಿದ್ದೀನಿ. ಆದರೆ ಅವ್ರನ್ನ ಯೂಟ್ಯೂಬ್ ಚಾನಲ್ನ ನಾನು ಮನೆಯಲ್ಲಿ ಪ್ಲೇ ಮಾಡಿ ಮಗಳಿಗೆ ಪಾಠ ಮಾಡಬೇಕಾದ್ರೆ ದಿನ ಅವ್ರನ್ನ ಎದುರಿಂದ ನೋಡಿದಂಥ ಅನುಭವ ಆಗ್ತಾಯಿತ್ತು. ನನಗೆ ಅವ್ರು ಎಷ್ಟೋ ವರ್ಷದಿಂದ ಪರಿಚಯ ಅನ್ನೋ ರೀತಿಯಾಗಿದೆ. ಯಾಕಂದರೆ ಅವ್ರನ್ನ ದಿನ ಬೆಳಗ್ಗೆ ಹತ್ರ ಮಗಳಿಗೆ ವೀಡಿಯೋ ಹಾಕ್ಕೊಡ್ತಾ ಇದ್ದೆ. ಅದನ್ನ ನೋಡ್ತಾ ಅವ್ರನ್ನ ಎದುರಿಗೆ ನೋಡಿದ ಅನುಭವ ಆಗ್ತಾಯಿತ್ತು. ಹಾಗೆಯೇ ಬರೀ ಅವರ ಒಂದು ಪಾಠ ಪ್ರವಚನಗಳನ್ನ ವಿಡಿಯೋಗಳನ್ನ ನೋಡೋದ್ರ ಮುಖಾಂತರನೇ ನನ್ನ ಮಗಳು ಇವತ್ತು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾಳೆ. ಹಾಗೆ ನೀವು ಕೂಡ ನಿಮ್ಮ ಮಕ್ಕಳನ್ನು ನವೋದಯಕ್ಕೆ ಪ್ರಿಪೇರ್ ಮಾಡೋದಾದರೆ ದಯಮಾಡಿ ಅವರ ಚಾನಲ್ನ ಭೇಟಿ ಕೊಟ್ಟು ಅವರ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ. ಅವ್ರದ್ದೊಂದಷ್ಟು ನೋಟ್ಬುಕ್ಸ್ ಇದೆ, ದಯಮಾಡಿ ಬೈ ಮಾಡಿ ಅದನ್ನು ಓದ್ಸೋಕ್ಕೆ ಹೇಳಿ. ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ನವೋದಯಕ್ಕೆ ಸೆಲೆಕ್ಟ್ ಆಗೋದ್ರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ. ನಾನು ಈ ವೇದಿಕೆಯಲ್ಲಿ ನಮ್ಮ ಸಂತೋಷ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ. ಥ್ಯಾಂಕ್ ಯು. ಮತ್ತೆ ನೀವೆಲ್ಲ ನೋಡಿರ್ತೀರ, ಬೇರೆ ಬೇರೆ ಕೋಚಿಂಗ್ ಸೆಂಟ್ರು, ಬೈಜೂಸು, ಆಕಾಶು, ಅದಕ್ಕೆಲ್ಲ ರಾಯಭಾರಿಗಳನ್ನ ಶಾರುಖ್ ಖಾನು ಅವರು ಸೆಲೆಬ್ರಿಟಿಗಳು ಇಟ್ಕೊಂಡಿರ್ತಾರೆ. ಇಲ್ಲಿ ನಮ್ಮ ರಾಯಭಾರಿ ಇದ್ದಾರೆ. ಸರ್, ನಿಮ್ಮ ಹೆಸರು? ರಂಗಸ್ವಾಮಿ ಅನ್ಬಿಟ್ಟು ಇವರೇ ನಮ್ಮ ರಾಯಭಾರಿ. ಬನ್ನಿ. ಇವರೆಲ್ಲ ಒಂದು ಅಂಗಡಿ ಇದೆ, ಅಂಗಡಿಲಿ ಬಂದ್ ಕಸ್ಟಮರ್ಗೆಲ್ಲ ಹೇಳ್ತಾರೆ, ನಿಮ್ಮ ಮಗು 3ನೇ ಕ್ಲಾಸ್ ಓದ್ತಾ ಇದೆಯಾ, ನಿಮ್ಮ ಮಗು 4ನೇ ಕ್ಲಾಸ್ ಓದ್ತಾ ಇದೆಯಾ, 5ನೇ ಕ್ಲಾಸ್ ಓದ್ತಾ ಇದೆಯಾ, ಈ ರೀತಿ ಯೂಟ್ಯೂಬ್ ಚಾನಲ್ ಇದೆ. ಇದನ್ನ ರೆಫರ್ ಮಾಡಿ. ಅದೇನು ವಿಡಿಯೋ ನೋಡಕ್ಕೆ ಏನು ಫೀಸ್ ಇರಲ್ಲ. ಕಷ್ಟಪಟ್ಟು ಬೆಳಿಗ್ಗೆ ಸಾಯಂಕಾಲ ಕೂತ್ಕೊಂಡು ಹೋದ್ರೆ ಪಾಸ್ ಆಗ್ತೀರಾ ಅಂತ ಬಂದ್ ಕಸ್ಟಮರ್ಗೆಲ್ಲ ಹೇಳಿ ಇನ್ಸ್ಪೈರ್ ಮಾಡಿ ನನಗೆ ಕೇಳಿದ ತಕ್ಷಣ ಇದಾಗೋಯ್ತು. ತುಂಬಾ ಖುಷಿ ಆಗೋಯ್ತು. ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ ಯು. ನೋಡಿ ಸರ್, ಈ ಕಡೆ ಬನ್ನಿ. ಈ ಕಡೆ ಇವರೇ ನಮ್ಮ ಸೆಲೆಬ್ರಿಟಿ, ನಮ್ಗೆ ರಾಯಭಾರಿ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಎಲ್ಲ ನಮ್ಗೆ. ಎಲ್ರಿಗೂ ನಮಸ್ಕಾರ. ನಾನು ಕೂಡ ನನ್ನ ಮಗಳು ಕೂಡ ಹಿಂದೆ ನವೋದಯ ಶಾಲೆಗೆ ಆಯ್ಕೆ ಆಗಿದ್ಲು. ಆವಾಗಲೂ ಕೂಡ ಮಂಡ್ಯ ಸರ್ದು ಕ್ಲಾಸ್ ಎಲ್ಲ ನಾನೇ ನೋಡಿ ಅವಳ ಜೊತೆ ಕೂತು ನನ್ನ ಕೈಲಾದಷ್ಟು ನಾನು ಗೈಡ್ ಮಾಡಿ ಜೊತೆಗೆ ಮಾಡಿಕೊಟ್ಟಿದ್ದೆ. ಬಟ್ ಇವ್ರ ಗಮನಕ್ಕೆ ತಂದಿರಲಿಲ್ಲ. ಜೊತೆಗೆ ಮತ್ತೆ ಅದೇ ಅವಕಾಶ ಎಲ್ಲ ಮಕ್ಕಳಿಗೂ ಸಿಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಹಾಗಾಗಿ ನನಗೆ ಬರ್ತಕ್ಕಂಥ ಕಸ್ಟಮರ್ ಎಲ್ಲರಿಗೂ ಕೂಡ 3, 4, 5ನೇ ತರಗತಿಲಿ ಯಾರ್ಯಾರು ಓದ್ತಿದ್ದಾರೆ ಅವರೆಲ್ಲರ ಗಮನಕ್ಕೆ ತಂದು ಎಲ್ಲರಿಗೂ ಕೂಡ ಸಂತೋಷ್ ಸರ್ದು ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ವು. ಅದರಲ್ಲಿ ಮಹೇಶ್ ಸರ್ ಕೂಡ ಒಬ್ಬರು. ಅವರು ಕೂಡ ಅದನ್ನು ಅಳವಡಿಸ್ಕೊಂಡು ಅವ್ರ ಮಗಳ ಏಳಿಗೆಗೆ ಸಾಕ್ಷಿಯಾಗಿದ್ದಾರೆ, ಇಲ್ಲೇ ಇದ್ದಾರೆ. ಹಾಗಾಗಿ ಮುಂದೆ ನೀವು ಕೂಡ ಎಲ್ಲರೂ ಜೊತೆಗೆ, ಇದು ಅವ್ರು ಹೇಳ್ದಂಗೆ UPSC ಎಕ್ಸಾಮ್ಗೆ ಬೇಸಿದು. ಹಾಗಾಗಿ ದಯವಿಟ್ಟು ಎಲ್ಲರೂ ಇದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಎಲ್ಲ ನೋಡಿ ಮಕ್ಕಳನ್ನ. ಜೊತೆಗೆ ನೀವು 10th ಯಾವುದೇ ಥರದಲ್ಲೂ ಮ್ಯಾಥ್ಸ್ ಏನು ಸಮಸ್ಯೆನೇ ಇರಲ್ಲ. ಈ ಒಂದು 6 ತಿಂಗಳು ವರ್ಷ ಇವ್ರ ಕ್ಲಾಸು ಎಲ್ಲ ಕಂಪ್ಲೀಟ್ ನೋಡ್ಕೊಂಬಿಟ್ರೆ SSLC ವರ್ಗ 80-90% ಆರಾಮ್ಸೆ ತಗೋಬೋದು. ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇಲ್ಲಿ ಹೇಳ್ತಾ ಇದ್ರು ನೋಡಿ, ರಂಗಸ್ವಾಮಿ ಸರ್ ಇಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತನ್ನ ಮಾತ ಮುಗಿಸ್ತಾ ಇದ್ದಾರೆ. ಎಷ್ಟು ಡೆಡಿಕೇಟೆಡ್ ಮಾಡ್ತಾ ಇದ್ದಾರೆ ಅಂದ್ರೆ, ಸುಮಾರು ಕೋಚಿಂಗ್ ಸೆಂಟರ್ ಅಲ್ಲಿ ಸರ್ ಇಟ್ಕೊಂಡಿರ್ತಾರೆ, ಸಂಬಳ ಕೊಟ್ಟು ಇಟ್ಕೊಂಡು ಹೋಗಿ ಪ್ರಮೋಟ್ ಮಾಡಿ ಪಾಂಪ್ಲೆಟ್ ಕೊಡಿ ಅಂತ ಮಾಡ್ತಾರೆ. ಆ ತರ ಕೊಟ್ರು ಈ ತರ ನಮ್ಗೆ ರಾಯಭಾರಿಗಳು. ತುಂಬಾ ಥ್ಯಾಂಕ್ ಯು ಸರ್. ನಾನು ತುಂಬಾ ಖುಷಿ ಆಯ್ತು ಸರ್ ಹತ್ರ ಕೇಳ್ಬಿಟ್ಟು ಮೀಟ್ ಮಾಡ್ಲೇಬೇಕು ಅಂತ ಬಂದು ಮೀಟ್ ಮಾಡಿ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.